2013 ನವೆಂಬರ್ ತಿಂಗಳಿನಲ್ಲಿ ಆಗಿನ ಗೃಹ ಸಚಿವರಾಗಿದ್ದ KJ ಜಾರ್ಜ್ ಈ ಒಂದು ಪ್ರಕರಣವನ್ನ CBIಗೆ ವರ್ಗಾವಣೆ ಮಾಡ್ತಾರೆ. ಮತ್ತೆಲ್ಲ ಕಡೆ ಹೇಳೋದು ಪ್ರಚಾರ ಮಾಡೋದೇನು, ಈ ನಕಲಿ ದೇವಮಾನ ಅವರ ಗ್ಯಾಂಗು ಅವರೇ ನಾವೇ ಹೇಳಿಬಿಟ್ವಿ CBIಗೆ. ಮತ್ತಿಲ್ಲೇನು ಹೇಳ್ತಾ ಇದೆಯಾ? ಜಾರ್ಜ್ ಅವರು ಇದನ್ನು ಮಾಡಿದ್ರು ಹೋಮ್ ಮಿನಿಸ್ಟರ್, ಹೌದು, ಆ್ಯಸ್ ಅ ಹೋಮ್ ಮಿನಿಸ್ಟರ್ ಅವರು ಪ್ರಪೋಸಲ್ ಮಾಡಬೇಕಾಗುತ್ತೆ. ಆದರೆ ಒಂದಾದರೂ ಲೆಟರ್ ತೋರಿಸಿದ್ದೀರಾ? ಈ ನಕಲಿ ದೇವಮಾನವ ಅವರು ಭಾಳ ದೊಡ್ಡ ದೊಡ್ಡ ಬಿರುದುಗಳನ್ನು ತಗೊಂಡಿದ್ದಾರಲ್ಲ, ಏನಾದರೂ ಲೆಟರ್ ಕೊಟ್ಟಿದ್ದು ಪ್ರೊಡ್ಯೂಸ್ ಮಾಡಿದ್ದೀರಾ? ಲೆಟರ್ ಕೊಟ್ಟಿದ್ದಾರಾ CBI ಕೊಡಿ ಅಂಥೇಳಿ? 2014ರಲ್ಲಿ CBI ಈ ಒಂದು ಕೇಸನ್ನು ಅಫಿಷಿಯಲ್ ಆಗಿ ಚಾರ್ಜ್ ತಗೊಳುತ್ತೆ. ಈ ಕೇಸನ್ನು ಇನ್ವೆಸ್ಟಿಗೇಟ್ ಮಾಡಿದ CBI ಕೂಡ ಸಂತೋಷ್ ರಾವೇ ಅಪರಾಧಿ ಅಂತ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡುತ್ತೆ. 2023ರಲ್ಲಿ ಈ ಕೇಸನ್ನು ತನಿಖೆ ಮಾಡಿದಂತಹ CBIನೇ ಸಂತೋಷ್ ರಾವ್ನೇ ಅಪರಾಧಿ ಅಂತ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಸ್ವತಃ CBI ಸಂಶಯನ ಪಡುತ್ತೆ. ಪ್ರಾರಂಭದಲ್ಲಿ ದ ಕಲ್ಪ್ರಿಟ್ಸ್ ಮೈಟ್ ಹ್ಯಾವ್ ಇದನ್ನು ನೋಡಬೇಕಪ್ಪ ನೀನು ಉಂಡೈತಮ್ಮ. ಕಲ್ಪ್ರಿಟ್ಸ್ ಅಂತ ಹೇಳಿದರೆ ಒಬ್ಬರಿಗಿಂತ ಹೆಚ್ಚು ಜನ ಇರಬಹುದು ಅಂತ ಸಂಶಯ ಪಡ್ತಾರೆ. CBI ಸಲ್ಲಿಸಿದಂಥ ಚಾರ್ಜ್ ಶೀಟ್ನಲ್ಲಿ ಇದೆ. ಸ್ವಲ್ಪ ಓದ್ಕೊಂಡು ಬಾ, ಹೋಮ್ವರ್ಕ್ ಮಾಡ್ಕೊಂಡು ಬಾ. ನೆಕ್ಸ್ಟ್ ಹೇಳು ಏನು? ಕೋರ್ಟ್ ಸಂತೋಷ್ ರಾವ್ ನಿರಪರಾಧಿ ಅಂತ ತೀರ್ಮಾನ ಕೊಡುತ್ತೆ. 2024ರಲ್ಲಿ CBI ಮೇಲ್ಮನವಿಯನ್ನು ಸಲ್ಲಿಸುತ್ತೆ. ಆಗಲೂ ಕೂಡ ಹೈಕೋರ್ಟ್ ಇಂದಿನ ಕೋರ್ಟ್ನ ಆದೇಶವನ್ನೇ ಎತ್ತಿ ಹಿಡಿಯುತ್ತೆ. ಇದಿಷ್ಟು ನಿಮಗೆ ಗೊತ್ತಿರುವಂತಹ ಕತೆ. ಇಲ್ಲಿ ನಡೆದಿರುವಂತಹ ಕತೆ ಬಿಲ್ಡಪ್ ಕೊಡಬೇಕಾದ್ರೆ ಡಿಸ್ಕ್ಲೇಮರಲ್ಲಿ ಹೇಳಿದ, ನಾನೇನು ಕತೆ ಹೇಳಲ್ಲ ಅಂಥೇಳಿ, ತಾನು ಕತೆ ಹೇಳಲ್ಲ ಅಂಥೇಳಿ ನ್ಯಾಯಾಲಯದ ಆದೇಶವನ್ನೇ ಕತೆ ಅಂತ ಹೇಳ್ತಾ ಇದ್ದಾನೆ. ಇನ್ನು ಇವನು ಎಂಥ ಕತೆಗಾರ ಅನ್ನೋದನ್ನು ನೀವೇ ತೀರ್ಮಾನ ಮಾಡಿ. ಇಲ್ಲಿ ನಡೆದಿರುವಂತಹ ಕತೆಗಳ ಜೊತೆಗೆ ಹಲವು ಸಣ್ಣ ಕತೆಗಳು, ಉಪಕಥೆಗಳು, ಕಾಗಕ್ಕ ಗುಬ್ಬಕ್ಕನ ಕತೆಗಳು. ಕಾಗಕ್ಕ ಗುಬ್ಬಕ್ಕ ಅನ್ನೋದಿದೆಯಲ್ಲ, ಈ ಡೈಲಾಗು ಹಿಂದೆ ಪವರ್ TV MDನೂ ಕೂಡ ಇದನ್ನೇ ಮಾತಾಡ್ತಾ ಇದ್ದ. ಅತ್ಯಾಚಾರಿಗಳ ಪರವಾಗಿ ವಕಾಲತ್ತು ವಹಿಸಿಕೊಂಡಂತಹ ಮಿಸ್ಟರ್ ರಾಕೇಶ್ ಶೆಟ್ಟಿ ಅವರು ಹೇಳ್ತಾ ಇದ್ರು ಕಾಗಕ್ಕ ಗುಬ್ಬಕ್ಕ ಅಂಥೇಳಿ. ಅದಾದ ನಂತರ ಇನ್ನೊಬ್ಬ ಡೂಪ್ಲಿಕೇಟ್ ಶಿವಗಣ ಅವನು ಕೂಡ ಪದೇ ಪದೇ ಕಾಗಕ್ಕ ಗುಬ್ಬಕ್ಕ ಅನ್ನೋ ಒಂದು ಡೈಲಾಗ್ ಬಿಡ್ತಾ ಇದ್ದ. ಆ ನಂತರ ರವಿ ಬೆಳಗೆರೆ ಅನ್ನುವ ಒಬ್ಬ ಖ್ಯಾತ ಪತ್ರಕರ್ತರ ಮಗಳು ದಾರಿ ತಪ್ಪಿ ಆ ಅಮ್ಮನು ಕೂಡ ಏನೋ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತೇಳಿ ಸಡನ್ ಆಗಿ ಬಂದು ಕಾಗಕ್ಕ ಗುಬ್ಬಕ್ಕ ಅನ್ನೋ ಒಂದು ಡೈಲಾಗ್ ಶುರು ಹಚ್ಕೊಂಡ್ಲು. ಈಗ ಈ ಉಂಡೆ ತಿಮ್ಮ ಆಸಾಮಿನೂ ಕೂಡ ಕಾಗಕ್ಕ ಗುಬ್ಬಕ್ಕ ಅಂತ ಹೇಳ್ತಾ ಇದ್ದೇನೆ. ಇದರಿಂದ ನಿಮಗೆ ಅರ್ಥ ಆಗುತ್ತೆ ಇವನಿಗೆ ಯಾರು ಡೀಲ್ ಕೊಟ್ಟಿದ್ದಾರೆ, ಯಾರು ಇನ್ಸ್ಪಿರೇಷನ್ ಈ ಥರ ವಿಡಿಯೋ ಮಾಡಿದ್ದಾನೆ, ಅದನ್ನು ನೀವೇ ಅರ್ಥ ಮಾಡ್ತೀವಿ. ಒಂದು ಹೇಳಪ್ಪ. ಸೌಜನ್ಯಾಳನ್ನ ಅತ್ಯಾಚಾರ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದ್ದಂತೂ ಸತ್ಯ. ಹಾಗಾದರೆ ಅವಳನ್ನು ಕೊಲೆ ಮಾಡಿದ್ದು ಯಾರು? ಸಂತೋಷ್ ರಾವ್ ಅಪರಾಧಿನೂ ಆಗಿರ್ಬೋದು, ನಿರಪರಾಧಿನೂ ಆಗಿರ್ಬೋದು. ಸೌಜನ್ಯಾಳನ್ನ ನಿಜವಾಗ್ಲೂ ಕೊಂದವರು ಯಾರು ಅಂತ ಹುಡುಕೋತನ್ನ ಬಿಟ್ಟು ಇಲ್ಲಾಗಿದ್ದು ಬೇರೆನೆ. ಅದೇನು ಅಂತ ತಿಳ್ಕೊಬೇಕಂದ್ರೆ ಮುಂದಿನ 10 ನಿಮಿಷನ ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾಕೆ ಅರ್ಧಕ್ಕೆ ಬಿಟ್ಟರೆ ನಿನ್ನ ವ್ಯೂಸ್ ಬರಲ್ಲ ಅಥವಾ ದುಡ್ಡು ಆಗಲ್ಲ ಅಂತನ ಏನು? ಈಗಲೇ ಗೊತ್ತಾಯ್ತು ನಿನ್ನ ಬಂಡವಾಳ. ಮುಂದೆ 10 ನಿಮಿಷ ಏನು ಹೇಳ್ತೀಯ ಶಿವರಾಜ್ಗೋ? ಮುಂದುವರಿಯೋಕ್ಕೂ ಮುಂಚೆ ಇನ್ನೊಂದು ವಿಚಾರ. ಸಮೀರ್ನ ಮೊದಲನೇ ವಿಡಿಯೋ ಬಂದಾಗ ವಿಡಿಯೋದಲ್ಲಿ ಹೇಳಿರುವಂಥ ವಿಚಾರಗಳಿಗೆ ಸಾಕ್ಷಿ ತೋರಿಸ್ತೇ ಇದ್ರು ಸಪೋರ್ಟ್ ಮಾಡಿದವರಲ್ಲಿ ನಾನು ಒಬ್ಬ. ಸಮೀರ್ ಬಗ್ಗೆ ಹಲವಷ್ಟು ಆರೋಪಗಳು ಕೇಳಿಬಂದಾಗ ಅವ್ರನ್ನ ಸಪೋರ್ಟ್ ಮಾಡಿ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಯಾವಾಗ ಈ ಸೌಜನ್ಯ ಪ್ರಕರಣದ ಬಗ್ಗೆ ನಾನು ತಿಳ್ಕೋಬೇಕು, ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಹುಡುಕಿದ್ನೋ ಆಗ ನನಗೆ ಗೊತ್ತಾಗಿದ್ದು ಅಸಲಿ ವಿಷಯ ಏನು ಅಂತ. ಅಂದರೆ ಸೌಜನ್ಯ ಪ್ರಕರಣದ ಬಗ್ಗೆ ಈ ಮಹಾನುಭಾವ ನಾನೇನು ತಿಳ್ಕೊಂಡಿದ್ದೆ, ಮುಂಚೆ ಅಂತನೂ ಸ್ಟಡಿ ಮಾಡಿದ್ದಾನೆ, ಏನೋ ರಿಸರ್ಚ್ ಮಾಡಿಬಿಟ್ಟಿದ್ದಾನೆ, ಓಡಾಡಿದ್ದಾನೆ, ಆ ಜಾಗಕ್ಕೆ ಹೋಗಿದ್ದಾನೆ, ಒಂದಿಷ್ಟು ಪೇಪರ್ಗಳನ್ನು ದಾಖಲೆಗಳನ್ನು ತಿರುವು ಹಾಕಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಸಮೀರ್ನ 2ನೇ ವಿಡಿಯೋ ಬಂದಾಗ ಆವಾಗ ಪಾಪ ಈ ವ್ಯಕ್ತಿಗೇನೋ ಜ್ಞಾನೋದಯ ಆಯ್ತಂತೆ. ಆ ಜ್ಞಾನೋದಯ ಆಗಿ 13 ವರ್ಷದ ಹಿಂದೆ ಏನೇನಾಯಿತು ಅನ್ನೋದನ್ನು ಈಗ ರಿಸರ್ಚ್ ಮಾಡಿ ಹೇಳ್ತಾ ಇದ್ದಾನೆ.